ಯಾರು ಭಾಗ್ಯ? ಪಕ್ಕದ ಮನೆ ಭಾಗ್ಯ. ಪಕ್ಕದ ಮನೆ ಭಾಗ್ಯ ನೋಡ್ರಿ. ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ನಾನು. ಎಷ್ಟು ದಿನಕ್ಕೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದೇ ದಿನಕ್ಕಷ್ಟೇ. ನಾನು ನಮ್ಮನೇನು ಪ್ಯಾಕ್ ಮಾಡಬೇಕು ಕೊಡು, ನಂದಾಯ್ತು. ಹಾಕೊಂಡಿರೋ ಒಂದು ಜೊತೆ ಬಟ್ಟೆ, ಇದೊಂದು ಚಡ್ಡಿ, ಇದು 3 ಬ್ಯಾಗ್ ಆಲ್ರೆಡಿ ಕೆಳಗಡೆ ತೊಗೊಂಡು ಇಟ್ಟಿದ್ದೀನಿ. ಈಗ ಲಾಸ್ಟ್ 2 ಬ್ಯಾಗ್ ಲೂಸು ಪಣ್ಣೆ ಲೂಸು. ಅಯ್ಯೋ ಏನಮ್ಮ ಮೊಟ್ಟೆನ ಅಲ್ಲೇ ಕಲಿಸ್ಬಿಟ್ಟಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ವಿಡಿಯೋ ಮಾಡ್ತಾವ್ರೆ ನೋಡ್ರಿ ನೋಡ್ರಿ, ಬರ್ರಿ ಬರ್ರಿ ಬರ್ರಿ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಈ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಎಷ್ಟು ಗಂಟೆ ಅಮ್ಮು ಈಗ? ಸಾಯಂಕಾಲ ಅಂತ ಹೇಳಪ್ಪ. 3:30 ಆಯಿತಾ? ಪರವಾಗಿಲ್ಲ, ಇನ್ನೂ ಇದೊಂದು ಸ್ವಲ್ಪ ಮಧ್ಯಾಹ್ನ ಥರನೇ ಇದೆ. 4 ಗಂಟೆ ಮೇಲಾದರೆ ಸಂಜೆ ಅಂತೀನಿ. ಓಕೆ, ಮಧ್ಯಾಹ್ನನೇ ಇದನ್ನು. ಸೊ ನಂದು ಊಟ ಆಯಿತು. ಈಗ ಇವ್ರು ಊಟ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ತೋರಿಸ್ತೀನಿ. ಹೊಟ್ಟೆನೋ ಬರುತ್ತೆ ಅಂತಾರ. ನೀನು ಊಟ ಮಾಡಿ ಆಗೋಗಿರುತ್ತೆ ಅಷ್ಟು. ಅದಾದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಏನಾಗಲ್ಲ, ಪರವಾಗಿಲ್ಲ ಆಯಿತಾ? ಏನು ಊಟ? ಬೆಂಡೆಕಾಯಿ ಸಾರು, ಅನ್ನ. ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅದು? ಸಖತ್ ಇಷ್ಟ. ಯಾರು ಹೇಳಿದ್ದು? ಮುಂಚೆ ಎಲ್ಲ ನೀವು ಬೆಂಡೆಕಾಯಿ ತಿನ್ನಲ್ಲ ಅಂತಿದ್ರಿ. ಈಗ ಸಾಂಬಾರು ಚೆನ್ನಾಗಿರುತ್ತೆ, ಅದಕ್ಕೆ ತಿಂತೀನಿ. ಏನ್ರಿ ಬೆಲೆ ಇಲ್ವೇನ್ರಿ? ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಡೆಕಾಯಿಗೆ ಬೆಲೆ ಇಲ್ವೇನ್ರಿ? ಏನು ಇಷ್ಟೆಲ್ಲ ಜೋರು ಮಾಡ್ತಾ ಇದ್ದೀರಾ? ಏನ್ರಿ ಏನ್ರಿ ಅನ್ನೋದು ಬಿಟ್ಟು ಮುಂದಕ್ಕೆ ಏನಾದ್ರು ಬೇರೆ ಹೇಳಿ. 2,000 ಬಂತೇನ್ರಿ? 2,000 ಬಂತ ಅಕೌಂಟ್ಗೆ? 1 ರೂಪಾಯೂ ಬಂದಿಲ್ಲ. ನಿನ್ನ ಅಕೌಂಟಿಂದ ನನ್ನ ಅಕೌಂಟಿಗೆ 1 ರೂಪಾಯೂ ಬಂದಿಲ್ಲ. ಮತ್ತೆ ಸರ್ಕಾರದ ಯಾಕೆ ಕೊಡ್ತಾರೆ ನನಗೆ? ಇದ್ರ ಭಾಗ್ಯ. ಯಾವ ಭಾಗ್ಯ? ಯಾರು ಭಾಗ್ಯ? ಪಕ್ಕದ ಮನೆ ಭಾಗ್ಯ. ಪಕ್ಕದ ಮನೆ ಭಾಗ್ಯ ನೋಡ್ರಿ. ನನ್ನ ಹತ್ರನೇ ಧೈರ್ಯವಾಗಿ ಪಕ್ಕದ ಮನೆ ಭಾಗ್ಯ ಅಂತ ಇದೆಯಾ? ಮಕ್ಕಿದ್ದಂಗ್ರಿ. ಚೆನ್ನಾಗಿ ಹಂಗೆ ತೇಲಿಸ್ತಾ ಇದೆಯಾ ಅಲ್ವಾ? ನೋಡ್ರಿ, ಊಟ ಮಾಡ್ತೀನಿ ಇರ್ರಿ. ಈಗ ನೆನ್ಪಾಯ್ತಾ ಊಟ? ಭಾಗ್ಯನ ಹೆಸ್ರು ಹೇಳೋವಾಗ ಎಲ್ಲೋಗಿತ್ತಪ್ಪ ನೆನ್ಪು ನಿಂಗೆ? ಇಲ್ಲ ಬರ್ರಿ. ಎಲ್ಲಿಗೆ ಬರಲೆ? ಅಕ್ಕಪಕ್ಕದವರನ್ನು ಅಕ್ಕ ತಂಗಿ ಎಂದು ಕೊಡುವಂತೆ ಹೇಳಿದ್ದಾರೆ ಸರ್ವಜ್ಞ. ಓಹೋ, ತಿನ್ನಿ. ಎಲ್ಲಿ ಮ್ಯಾಂಗೋ ತರ್ತೀನಿ ಅಂದ್ರಿ? ಎಲ್ಲಿ ಮ್ಯಾಂಗೋ? ಕೆಳಗಡೆ ಕಾರಲ್ಲಿದ್ದಾರೆ. ಈಗ ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ನಾನು. ಎಷ್ಟು ದಿನಕ್ಕೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದೇ ದಿನಕ್ಕಷ್ಟೇ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವರು ನೈಟ್ ಮನೆಗೆ ತೆರಳುತ್ತಿರುವ ಮಡದಿಗೆ. ಖುಷಿ ಅಲ್ವಾ ನಿಂಗೆ ನಾನು ಹೋಗ್ತಾ ಇದ್ದೀನಿ ಅಂತ? ಏನೋಪ್ಪ ಮೇಲ್ ಮಾತ್ರ ಇಲ್ಲ ಅಂತಾರೆ. ಬಟ್ ಆದರೆ ಹೆಣ್ಮಕ್ಳು ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ ಅಂದರೆ ಗಂಡು ಮಕ್ಕಳು ಫುಲ್ ಖುಷಿ ಪಡ್ತಾರೆ. 1 ದಿನಕ್ಕೆ ಹೋದ್ರು ಅಷ್ಟೇ, 2 ದಿನಕ್ಕೆ ಹೋದ್ರು ಅಷ್ಟೇ. ಪ್ಯಾಕಿಂಗ್ ಮಾಡೋದು ಪ್ಯಾಕಿಂಗ್ ಮಾಡ್ಕೊಳ್ಳೇಬೇಕು. ತಗೋಬೇಕು. ಹೆಣ್ಮಕ್ಳು 1 ದಿನಕ್ಕೆ 10 ಜೊತೆ ಬಟ್ಟೆ ತಗೊಂಡು ಹೋಗ್ತಾರೆ. ಇವಾಗ ಸಮ್ಮರು 10 ಜೊತೆ ಬಟ್ಟೆ ತಗೊಂಡೋದಾಗ ಭಯ. ಏನಾರು ಒಂಚೂರು ಕಿರಿಕಾಗ್ಬಿಟ್ಟು ಅಲ್ಲೇ ಏನಾರು ಅಂದರೆ ನೀನು ನನ್ನ ಜೊತೆ ಜಗಳ ಮಾಡೋ ಥರ ಮಾಡ್ತೀಯ ಅಂತ ಆಯಿತು ಅಲ್ವಾ? ಜಗಳ ಆಡ್ತೀಯ ತಾನೇ ನೀನು ನನ್ನ ಹತ್ರ? ಹಂಗಾದ್ರೆ ಊಟ ಮಾಡಕ್ ಬಿಡ್ರಿ. ಈ ತರ ಹಿಂಸೆ ಕೊಟ್ರೆ ಯಾರ್ರಿ ಊಟ ಮಾಡ್ತಾರೆ? ತಿರುಗಿಸಿಲ್ಲ ನಾನು. ಇಲ್ಲಿ ಮಾತಾಡೋದೆಲ್ಲ ಮಾತಾಡ್ಬಿಡೋದು. ಈ ಕಡೆಯಿಂದ ಏನಾದ್ರು ಪ್ರಶ್ನೆ ವಾಪಸ್ ರಿಟರ್ನ್ ಪ್ರಶ್ನೆ ಮಾಡಿದ್ರೆ ಊಟ ಮಾಡಕ್ ಬಿಡಿ, ನೀರು ಕುಡಿಯಕ್ ಬಿಡಿ, ತಿಂಡಿ ತಿನ್ನಕ್ ಬಿಡಿ ಅಂತ ಕತೆಗಳು ಹೇಳೋದು, ನಾಟಕ ಆಡೋದು. ರಂಜಿತಾ ಅವರೇ, ಯಾಕೋ ನಿನ್ನೆಯಿಂದ ಈ ಮಿಮಿಕ್ರಿ ಕೇಳಿ ನನಗೆ ಸಾಕಾಗೋಗಿದೆ. ಸಾಕು, ಬಾಯಿ ಮುಚ್ಚು ಅಂತ ಇದ್ದೀನಿ. ಆದರೂ ಈ ಮಿಮಿಕ್ರಿ ಯಾಕೋ ನಿಲ್ಲಂಗಿಲ್ಲ. ಇಷ್ಟೇ, ಬೇರೆ ಏನೂ ಇಲ್ಲ. ಏನ್ರಿ ರಂಜಿತಾ ಅವರೇ, ಏನು ಇಷ್ಟೇ ಬರ್ತಿರೋದು. ಎಷ್ಟು ಸಲ ಅಂತ ಕೇಳೋಕ್ಕಾಗತ್ತೆ? 1 ಸಲ ಕೇಳ್ಬೋದು, 2 ಸಲ ಕೇಳ್ಬೋದು ಅಷ್ಟೇ. ಅದಕ್ಕೆ ಮತ್ತೆ ನೀವು ಮಾತ್ರ ಹೇಳಿದ್ದನ್ನೇ ಹೇಳ್ತಾ ಇರ್ತೀರಾ, ನಾವೇ ಸತಿ ಕೇಳ್ಬೋದು. ಏನು ಕೇಳ್ಬೋದು? ಅದನ್ನ ಕ್ಲೀನ್ ಮಾಡಿ, ಇದನ್ನ ಕ್ಲೀನ್ ಮಾಡಿ, ಅದನ್ನ ಎತ್ತಿ. ಮತ್ತೆ ನೀವು ಮಾತ್ರ ಹೇಳಿದ್ದೆ ಹೇಳ್ತೀರಾ, ಅದನ್ನ ತೆಗ್ದಿಡ್ರಿ, ಇದನ್ನ ತೆಗ್ದಿಡ್ರಿ, ಅದು ಅಲ್ಲೇ ಇದೆ ಇದಿಲ್ಲೇ ಅಂತ. ಅಷ್ಟಲ್ಲಿ ಹೇಳಿದ್ರು ಕೆಲಸ ಮಾಡಲ್ವಲ್ಲ, ಇನ್ನೇನು ಉಪಯೋಗ? ಹೇಳಿದ್ದೇನು ಪ್ರಯೋಜನ? ಶೆಕೆಯಮ್ಮ ಸಿಕ್ಕಾಬಿಟ್ಟೆ ಫ್ಯಾನ್. ನೋಡ್ದಾ, ಏನಾದರೂ ಕೇಳ್ಬಿಟ್ರೆ ಹಿಂಗೆ ಈ ಥರ. ಏನೋ 1 ದಿನನೋ ಅರ್ಧ ದಿನನೋ ಎಲ್ರಿಗೂ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕು ಅಂದರೆ ಖುಷಿ ಇದ್ದೇ ಇರುತ್ತಲ್ವಾ? ಅದೇ ಥರನೇ ಒಟ್ಟಿನಲ್ಲಿ ಇವ್ರು ಹಿಂಗಿರಲ್ಲ. ನೈಟ್ ಟೈಮು ಈವೆಂಟ್ ಬಂದಾಗ ನನಗೆ ಅಲ್ಲಿ ಹೋಗೋಕ್ಕೆ ಖುಷಿ ಅಷ್ಟೇ.
ನಮ್ಮ ಅತ್ತೆ ಮನೆಗೂ ಹೋಗ್ತೀವಿ, ಅಲ್ಲೂ ಹೋಗಿರ್ತೀವಿ. ಆಮೇಲೆ ಅತ್ತೆ ಮನೆಗೆ ಹೋಗಲ್ಲ, ಇಲ್ಲಿ ಮಾತ್ರ ಹೋಗ್ತಾ ಇದ್ದೀರಾ ಅಂತೆಲ್ಲ ಅನ್ಕೋಬೇಡಿ. ಅಲ್ಲಿಗೆ ಹೋಗೋ ಟೈಮ್ಗೆ ಅಲ್ಲಿಗೂ ಹೋಗಿರ್ತೀವಿ, ಇಲ್ಲಿಗೆ ಹೋಗೋ ಟೈಮ್ ಇಲ್ಲಿಗೂ ಹೋಗಿರ್ತೀವಿ. ಎಲ್ಲ ಟೈಮಲ್ಲೂ ಒಂದೊಂದ್ಸಲಿ ವ್ಲಾಗ್ ಮಾಡೋಕ್ಕಾಗಿರಲ್ಲ, ವೀಡಿಯೋ ಮಾಡೋಕ್ಕಾಗಿರಲ್ಲ ಅಷ್ಟೇ. ಈಗ ಕೆಳಗಡೆ ನಾನು ಹೋಗ್ತಾ ಪಪಾಯ ತೊಗೊಂಡು ಹೋಗ್ಬೇಕು. ಅದೇನು ನಮ್ಮನೆ ಹತ್ರ ಮಾತ್ರ ಸಿಗೋ ಪಪಾಯ ಸಖತ್ತಾಗಿ ಟೇಸ್ಟಿಯಾಗಿರುತ್ತಂತೆ. ಸೊ ಅದಕ್ಕೆ ಯಾವಾಗಲೂ ನಾನು ಇಲ್ಲಿಂದ ಹೋಗೋವಾಗ ಪಪಾಯ ತಗೊಂಡೇ ಹೋಗೋದು. ಏನೋ ಕೊಡು, ನಿಂದೇನು ಪ್ಯಾಕ್ ಮಾಡಬೇಕು ಕೊಡು, ನಂದಾಯ್ತು. ಹಾಕೊಂಡಿರೋ ಒಂದು ಜೊತೆ ಬಟ್ಟೆ, ಇದೊಂದು ಚಡ್ಡಿ, ಇದನ್ನ ಹಾಕು ಸಾಕು. ಇದೊಂದೇ ಒಂದು ಸಾಕ? ಇನ್ನೇನು? ಓ, ನೀನು ಬಿಟ್ಬಿಟ್ಟು ವಾಪಸ್ ಬರ್ತೀಯ ಅಲ್ವಾ? ಸಾಕು. ಏನದು ಕೈಯಲ್ಲಿ? ಹೊಟ್ಟೆ ನೆಲ್ಲಿಕಾಯಿ, ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ಹೊಟ್ಟೆಗೆ ಒಳ್ಳೇದು. ಹೊಟ್ಟೆ ಕರ್ಗುತ್ತಾ? ತೆಗೆಲ್ಲ ಬರುತ್ತೆ. ನಾನು ಏನು ಯಾವುದು ಜಾಸ್ತಿ ಬಟ್ಟೆ ಎತ್ಕೊಂಡಿಲ್ಲ. 2 ನೈಟ್ ಡ್ರೆಸ್ ತೊಗೊಂಡಿದ್ದೀನಿ, 1 ನಾರ್ಮಲ್ ಡ್ರೆಸ್ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಒಂದು ದಿನಕ್ಕಲ್ವಾ. ಸೊ ಇವತ್ತು ನೈಟ್ ಹೋದರೆ ನಾಳಿದ್ದು ಬರ್ತೀನಿ. ಅಲ್ಲೂ ಇದೆ ನನ್ನ ಡ್ರೆಸ್ಗಳೆಲ್ಲ. ಬಟ್ ಇಲ್ಲಿ ನಾನು ಯಾವ್ದಾದ್ರು ಬೇಕಾಗಿರೋದು ತೊಗೊಂಡೋಗೋಣ ಅಂತ ಎತ್ಕೊಂಡಿದ್ದೀನಿ. ನಾನು ಮೇಯ್ನಾಗಿ ತೊಗೊಳ್ಳೋದಂದರೆ ಈಗ ಈ ಬಿಸಿಲಿಗೆ ಸನ್ಸ್ಕ್ರೀನು, ಅದೊಂದು ಮಿಸ್ ಇಲ್ಲ. ಮಾಯಿಶ್ಚರೈಸರ್ ಯಾವುದೆಲ್ಲ ಅದು ಯಾವಾಗಲೂ ಇರುತ್ತೆ. ಇನ್ನು ಅದು ಬಿಟ್ಟರೆ ನಾನು ಶ್ಯಾಂಪು, ಅದೊಂದು ಮಾತ್ರ ಬೇರೆ ಯಾವುದು ಯೂಸ್ ಮಾಡಲ್ಲ. ಯಾಕಂದರೆ ನಾನು ಇವಾಗ ಒಂದು ಶ್ಯಾಂಪುಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದೊಂದೇ ಶ್ಯಾಂಪುನ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅದೊಂದು ಮಿಸ್ ಇಲ್ಲದೆ ತೊಗೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ಇವತ್ತೇ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಗುರುವಾರ ಪೂಜೆಗೆ ಈಸಿ ಆಗಲಿ ಅಂತ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇವತ್ತೇ. ದೀಪ ಎಲ್ಲ ತೊಳೆದು ರೆಡಿ. ನಾವು ಹೆಂಗೆ ಬಿಸಿಲಿಗೆ ಹೋದರೆ ಟ್ಯಾನ್ ಆಗ್ತೀವಿ, ಅದೇ ಥರ ಹಣ್ಣು ಕೂಡ ಫುಲ್ಲು ಟ್ಯಾನ್ ಆಗೋಗಿದೆ. ಏನು ಗೊತ್ತಾ, ಇವತ್ತು ತಂದಿಟ್ಟಿದ್ದು ನಾಳೆಗೆಲ್ಲ ಹಿಂಗಾಗ್ಬಿಟ್ಟಿದೆ. ಎಷ್ಟು ಬೇಗ ಅಲ್ಲಿಗೆ ಎಷ್ಟು ಬಿಸಿಲಿದೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. 3 ಬ್ಯಾಗ್ ಆಲ್ರೆಡಿ ಕೆಳಗಡೆ ತೊಗೊಂಡು ಇಟ್ಟಿದ್ದೀನಿ. ಈಗ ಲಾಸ್ಟ್ 2 ಬ್ಯಾಗು ಇದು ನಂದು, ಇದೊಂದೇ. ಪಪ್ಪಾಯ ತಗೊಳ್ಳೋಣ ಅಂತ ಬಂದಿದ್ದೀನಿ. ಹಣ್ಣಾಗಿರೋದು ಬೇಕು. ಏನು ಸ್ಮೈಲ್ ಮಾಡ್ತಿದ್ಯಾ? ಸಿಗ್ನಲ್ಲು ಬಿಸಿಲು ದೊಡ್ಡಬಳ್ಳಾಪುರ ನರಸಿಂಹಣ್ಣ ಅಂತಾರ ಹೇಳ್ಬೇಕು. ಬಿಸಿಲಿಗೆ ಏನು ಬಿಸಿಲಿಲ್ಲ ಇವಾಗ, ಸ್ವಲ್ಪ ಯಾಕೋ ಮೋಡ ಇದೆ ಇವತ್ತು, ಬಿಸಿಲಿಲ್ಲ. AC ಆಫ್ ಮಾಡಿಬಿಟ್ರೆ ಶೆಕೆ ಆಗುತ್ತೆ ಅಂತನಾ? ಈಗ ಬ್ರಿಗೇಡ್ ರೋಡ್ ಹತ್ತ ಇದೆ. ಬ್ರಿಗೇಡ್ ರೋಡ್ ಹತ್ರ ಬನ್ನಿ, ನಿದ್ದೆ ಬರ್ತಾ ಇದೆ, ಮಲ್ಕೊಂಡ್ಬಿಡ್ತೀನಿ. ನೀನು ಇವಾಗ ಹೋದ ತಕ್ಷಣ ಮಲಗಲ್ಲ ಅಂತ ನಂಗೆ ಗೊತ್ತು. ನಡಿ ಏರೇ ಬನ್ನಿ 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 ಏರೇ ಬನ್ನಿ ಬನ್ನಿ. ಲೂಸು ಪಣ್ಣೆ ಲೂಸು ಪಣ್ಣೆ ಲೂಸು ಪಣ್ಣೆ, ನಿನ್ನ ಮೇಲೆ ನಾನು ಲೂಸ ಬೆಂಕುರ. ತಗೋಬರ್ತೀನಿ ಅಂತ ಅಂದರು. ಸೊ ಅದಕ್ಕೆ ನಾನು ಬಂದೆ. ಅವರು ಹಿಂದೆನೇ ಇನ್ನೊಂದು 5 ನಿಮಿಷದಲ್ಲಿ ವಾಪಸ್ ಬರ್ತಾರೆ. ನಮ್ಮ ಮನೆಗೆ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಎದುರುಗಡೆನೇ ನಮ್ಮಿಬ್ರದ್ದು ಇದೊಂದು ಫೋಟೋ ಇದೆ. ಇದು ಎಲ್ಲರಿಗೂ ಇಷ್ಟ ಈ ಫೋಟೋ ಆ್ಯಕ್ಚುಲಿ. ಸೊ ಅದಕ್ಕೆ ಇದೇ ಫೋಟೋ ಹಾಕ್ಕೊಂಡಿದ್ದಾರೆ. ಏನಂದರೆ TV ಹಾಕಿದ್ರಲ್ಲ, ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಗಿಡ ನಮ್ಮ ಮನೆಯಲ್ಲಿ ಬೆಳೀಲೇ ಇಲ್ಲ, ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಬೇಗ ಬೇಗ ಬೆಳೀತಾ ಇದೆ. ನಮ್ಮ ಮನೆಯಲ್ಲಿ ಮೊಳಕೆ ಸಾಂಬಾರು ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಸಾಂಬಾರು ರೆಡಿಯಾಗಿಲ್ಲ, ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಇದೇ ಮ್ಯಾಂಗೋ ಇವತ್ತು ತಂದಿತ್ತು, ಬಟ್ ಫುಲ್ ಹಣ್ಣಾಗೋಗಿದೆ. ನಮ್ಮ ಸಾವಿತ್ರಿ ಇದು ಮಾಡಿಕೊಟ್ಟಿದ್ದಾರೆ. ಏನು ಚಿಪ್ಸ್ ಮಾಡಿದ್ದಾರೆ. ಮಾಡ್ತಾ ಇದ್ದೀರಾ? ನಾನು ನೀನೇ? ಅದು ಯಾವುದು? ಇದು ಹೇಳು, ಯಾವುದು ಅದು ಇದು? ನಾನು ನೀನೇ ಏನು ಹೇಳು? ಇದು ಮಾಡ್ತಾ ಇದ್ದೀನಿ. ಇದು ಮಾಡ್ತಾ ಇದ್ದೀನಿ ಅಂದರೆ ಇದು ಇದು ಅಂದರೆ ಹಾಫ್ ಬಾಯ್ಲ್. ಎಲ್ಲಿ? ಮೊಟ್ಟೆನೇ ಇಲ್ಲ ಅಲ್ಲಿದೆ. ಬೇಯಿಸ್ಬಿಟ್ಟು ಹಾಫ್ ಬಾಯ್ಲ್ ಮಾಡ್ತಾರೆ ಯಾರಾದರೂ? ಈಗ ಹಾಕ್ತೀನಿ ನೋಡಿ. ನೀನೇ ಮೊಟ್ಟೆ ಹಾಕ್ತೀಯಾ? ನೀನೇ ಮೊಟ್ಟೆ ಇಡ್ತೀಯ ಹಂಗಾದ್ರೆ? ಏನಮ್ಮ ಮೊಟ್ಟೆನ ಅಲ್ಲೇ ಕಲಿಸ್ಬಿಟ್ಟಲ್ಲ. ಹೊಡಿಬೇಕಾದ್ರೆ ಸರಿಯಾಗಿ ಬೀಳಲಿಲ್ಲ. ಸ್ವಲ್ಪ ಪೆಪ್ಪರ್, ಆಮೇಲೆ ಏನಮ್ಮ ಇಷ್ಟು ಉಪ್ಪು ಹಾಕ್ತಾ ಇದೆಯಾ? ಅಷ್ಟು ಆಗ್ತಿಲ್ಲ.
ಅಡುಗೆನೂ ರೆಡಿಯಾಗಿತ್ತು. ಈ ಕಡೆ ಅನ್ನ ಜೊತೆಗೆ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿತ್ತು. ಮೊಳಕೆ ಕಾಳು ಸಾಂಬಾರಂತೂ ಇವತ್ತಿಗಿಂತ ನಾಳೆಗೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಮುದ್ದೆನೂ ರೆಡಿಯಾಗಿತ್ತು. ಮುದ್ದೆ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು, ತೋರಿಸ್ಲಿಲ್ಲ. ಇನ್ನೊಂದು ಕಡೆ ಮೊಟ್ಟೆ ಅಷ್ಟೇ.